ನಮಸ್ತೆ ಸಮಸ್ತ ಕರ್ನಾಟಕದ ಜನತೆಗೆ ನಮಸ್ಕಾರ. ಇವತ್ತಿನ ದಿನ ನಾನು ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಉಚ್ಚಿಂಗದುರ್ಗದಲ್ಲಿರ್ತಕ್ಕಂತಹ ಉಚ್ಚಿಂಗಮ್ಮನ ದೇವಸ್ಥಾನದ ಬಗ್ಗೆ ನಿಮಗೆಲ್ಲ ತೋರಿಸ್ತೀನಿ. ಬನ್ನಿ, ಎಲ್ಲ ಜನತೆಗೆ, ಸಮಸ್ತ ಕರ್ನಾಟಕದ ಜನತೆಗೆ ತೋರಿಸ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ಇದು ಅಮ್ಮ ದೇವಿ ದರ್ಶನಕ್ಕೆ ಮೊದಲನೇ ದಾರಿ. ಅಮ್ಮಗೆ ದೇವಿ ದರ್ಶನ ಮಾಡೋಕ್ಕೆ 4 ದಾರಿ ಇದ್ದಾವೆ. ಅದರಲ್ಲಿ ಇದು ಮೊದಲನೇ ದಾರಿ, ತೋರಿಸ್ತೀನಿ ಬನ್ನಿ. ಇದು ಬಂದ್ಬಿಟ್ಟು ಪಾದಗಟ್ಟೆ. ಇಲ್ಲಿಂದನೇ ಎಲ್ಲರೂ ಮೆಟ್ಲು ಹತ್ತಿ ಸೀದಾ ಮೇಲ್ಗೆ ದೇವಿ ದರ್ಶನಕ್ಕೆ ಹೋಗ್ತಾರೆ. ಬನ್ನಿ, ಹೋಗಿ ನೋಡೋಣ. ಅದೆಲ್ಲ ವಾಟರ್ ಟ್ಯಾಂಕ್ ಅದು. ಬನ್ನಿ ಫ್ರೆಂಡ್ಸ್, ಇವಾಗ ಇನ್ನೊಂದು ದಾರಿ ತೋರಿಸ್ತೀನಿ ನಿಮಗೆಲ್ಲ. ನಾವು ಇವಾಗ ಉಚ್ಚಿಂಗಿದುರ್ಗದ ದೇವಸ್ಥಾನದ 2ನೇ ದಾರಿಗೆ ಬಂದಿದ್ದೀನಿ. ಇಲ್ಲಿ ಕಾಣಿಸ್ತಿದೆ ಬೋರ್ಡ್, ಭಾರತೀಯ ಪುರಾತತ್ವ ಸರ್ವೇಕ್ಷ. ಇಲ್ಲಿ ಇರ್ತಕ್ಕಂಥ ದೇವಸ್ಥಾನ, ಆಮೇಲೆ ಕೋಟೆ, ಪ್ರಾಚೀನ ಅರಮನೆ, ಆಮೇಲೆ ಅರಿಶಿನ ಹೊಂಡ ಮತ್ತು ಆನೆ ಹೊಂಡ ಅಂತಂದು ಇಲ್ಲಿ ಪ್ರಸಿದ್ಧವಾದ ಸ್ಥಳಗಳಿದೆ. ಅವನ್ನೆಲ್ಲ ತೋರಿಸ್ಕೊಡ್ತೀನಿ ಬನ್ನಿ. ದ್ವಾರಬಾಗ್ಲು ತೋರಿಸಿ. ದ್ವಾರಬಾಗ್ಲು ಈ ಗುಡ್ಡಕ್ಕೆ ಹತ್ಬೇಕಾದ್ರೆ ಫಸ್ಟ್ ಬರೋದೇ ಇದು ಆಂಜನೇಯನ ದ್ವಾರಬಾಗ್ಲು. ಏನೋ ಇದು ಈ ನಾಡಿ ಟರ್ನಿಂಗ್ ಬರ್ತಾ ಇತ್ತಲ್ಲೋ ಫ್ರೆಂಡ್ಸ್. ವೆಹಿಕಲ್ ಎಲ್ಲ ಸೀದಾ ಗುಡ್ಡ ಆಗ್ತವೆ ಫ್ರೆಂಡ್ಸ್. ಅದ್ರ ಪೂರ್ತಿ ಅಲ್ಲ, ಅಲ್ಲಿವರೆಗೂ ಅಲ್ಲೊಂದು ಪಾರ್ಕಿಂಗ್ ಪ್ಲೇಸ್ ಇದೆ. ಅಲ್ಲಿವರೆಗೂ ಕಾರು, ವೆಹಿಕಲ್, ಟ್ಯಾಕ್ಟ್ರಿ, ಎಲ್ಲಾ ವೆಹಿಕಲ್ ತರ ಎಲ್ಲಾ ತರದ ವೆಹಿಕಲ್ಗಳು ಮೇಲೆ ಹೋಗ್ತವೆ. ಏನ್ ಗುರು, ಈ ನಾಡಿ ಟರ್ನಿಂಗ್ ಐತೆ. ಯಾರು ನೋಡಿ, ಗಾಡಿ ಸೆಕ್ಷನ್ ಇದ್ದಂಗೆ ಇದೆಲ್ಲ ಗುರು. ಇದು ಫುಲ್ ರಶ್ ಮಗ. ಫ್ರೆಂಡ್ಸ್, ಇವಾಗ ನಾವು ಬಂದಿರೋದು ದೇವಿ ದರ್ಶನಕ್ಕೆ ಹೋಗೋ 4 ದಾರಿಯಲ್ಲಿ ಇದು 3ನೇ ದಾರಿ. ಒಟ್ಟು ತಾಯಿನ ದರ್ಶನ ಮಾಡಕ್ಕೆ ಸುತ್ತು 4 ದಿಕ್ಕಲ್ಲಿ 4 ದಾರಿ ಇದಾವೆ. ಅದರಲ್ಲಿ ಫಸ್ಟ್ನೇ ದಾರಿನೂ ತೋರಿಸಿದೀನಿ, 3ನೇ ದಾರಿನೂ ತೋರಿಸಿದೀನಿ, 4ನೇ ದಾರಿನೂ ತೋರಿಸ್ತಿದ್ದೀನಿ. ಇವಾಗ 3ನೇ ದಾರಿನೂ ಕೂಡ ತೋರಿಸ್ತಾ ಇದೀನಿ. 3, 1 ಮತ್ತೆ 4ನೇ ದಾರಿ ಎಲ್ಲ ಒಂದೇ ಹತ್ರ ಸೇರುತ್ತೆ. ಒಂದ್ ದಾರಿ ಮಾತ್ರ ಸಪ್ರೇಟ್, ಅಲ್ಲಿ ಅರಿಶಿನ ಹೊಂಡ ಅಂತ ಬರುತ್ತೆ, ಅದನ್ನು ತೋರಿಸ್ತೀನಿ ನಿಮ್ಗೆ. ಅಲ್ಲಿ ಬಂದು ಜಾಯಿಂಟ್ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಹೋಗೋಣ. ಇದು ಚಿತ್ರದುರ್ಗದ ಕೋಟೆ ನೋಡಿದ್ರಲ್ಲ, ಅವಾಗಿನ ರಾಜರ ಮಂತೆನ ಆಳಿದಂತಹ ಕೋಟೆ ಇದು. ಇಲ್ಲೆಲ್ಲ ಕೋಟೆ, ಅಲ್ಲಿ ಮೇಲ್ಗಡೆ ಎಲ್ಲ ಕೋಟೆ ಇದೆ. ಇಲ್ಲಿ ಹಲವಾರು ರಾಜಮಂಥನಗಳೆಲ್ಲ ಆಳ್ವಿಕೆ ಮಾಡಿದಂತ ಕೋಟೆ ಇದು. ಅದು ಮೇಲ್ಗಡೆ ಅಲ್ಲಿ ಗುಡ್ಡದ ಮೇಲೆ ಕಾಣ್ತಾ ಇದಾರೆ, ಅದೆಲ್ಲ ಕೋಟೆ. ಇಲ್ಲಿ ಬಹುಮನಿ ಸುಲ್ತಾನರು ಆಳ್ವಿಕೆ ಮಾಡಿದ್ದಾರೆ, ಪಾಂಡ್ಯರು ಆಳ್ವಿಕೆ ಮಾಡಿದ್ದಾರೆ, ಹೊಯ್ಸಳರು, ಕದಂಬರು, ಆಮೇಲೆ ನಮ್ಮ ವಿಜಯನಗರ ಶ್ರೀಕೃಷ್ಣ ದೇವರಾಜರು, ಅವರೆಲ್ಲರೂ ಇಲ್ಲೆಲ್ಲ ಈ ನಮ್ಮ ಇದು ಉಚ್ಚಿಂಗಿದುರ್ಗದ ಒಂದು ರಾಜಮಂಥನಗಳೆಲ್ಲ ಆಳ್ವಿಕೆ ಮಾಡಿದ್ದಾರೆ. ಈ ಉಚ್ಚಿಂಗಮ್ಮ ದೇವಸ್ಥಾನನ ನಮ್ಮ ಚಿತ್ರದುರ್ಗ ಕಲ್ಲಿನ ಕೋಟೆಯ ವೀರ ಮದಕರ ರಾಜರ ಅವಾಗಿನ ಅವರ ಮನೆತನದ ಕುಲದೇವತೆ ಆಗಿದ್ದಾಳೆ ಈಕಿ. ಇವಾಗ ತೋರ್ಸೋಣ ಬನ್ನಿ, ಈ ಕೋಟೆ ಯಾವ ತರ ಇದೆ ಅಂತ ಬನ್ನಿ ಫ್ರೆಂಡ್ಸ್. ಇದೆಲ್ಲ ಕೋಟೆಯ ಎಂಟ್ರೆನ್ಸ್, ಒಳಗಡೆ ಇರೋಂಥ ಪರಾಂಗಣ. ಇದು ಈ ತರ ಎಲ್ಲ ಇದೆ. ಎಲ್ಲ ಇದನ್ನೆಲ್ಲ ಕಲ್ಲಿನಿಂದ ಕಟ್ಟಿರೋದು. ಕಲ್ಲಿನಿಂದ ನೋಡಿ ಯಾವ ತರ ಹೊಂಚಿದಾರಂತ. ಒಂದೊಂದು ಕಟ್ಟಿರೋ ಕಲ್ಲು. ಇತಿಹಾಸ ಪ್ರಾಚೀನವಾದಂಥ ಕೋಟೆ ಅಂತಾನೆ ಹೇಳ್ಬೋದು ಇದನ್ನ. ನಮ್ಮ ಉಚ್ಚಿಂಗಿದುರ್ಗದ ಕೋಟೆಯು ಚಿತ್ರದುರ್ಗ ಕಲ್ಲಿನ ಕೋಟೆಯ ತರಾನೇ ನಿರ್ಮಾಣವಾಗಿದೆ. ಇಲ್ಲಿ ಸುತ್ತಲೂ ಕಲ್ಲಿನಿಂದನೇ ನಿರ್ಮಾಣವಾದಂತಹ ಕೋಟೆಯಾಗಿದೆ. ಯಜಮಾನ್ರಿ ಯಾವರು? ದೂರ ಮನೆ ದೇವ್ರು ಇದು. ಒಳ್ಳೇದಾಗ್ಲಿ. ದೇವಿಯ ದರ್ಶನಕ್ಕಾಗಿ ಕರ್ನಾಟಕದ ಮೂಲೆಗಳಿಂದನೂ ಬರ್ತಾ ಇದ್ದಾರೆ. ಫ್ರೆಂಡ್ಸ್, ಈ ದಾರಿ ಇದು 4ನೇ ದಾರಿ. ಇದು
ಇದು 4ನೇ ದಾರಿ ಅಮ್ಮನ ದೇವಿಗೆ ಹೋಗೋ ಜಾಡು. ಬನ್ನಿ ಹೋಗೋಣ. ಇವಾಗ 3 ದಾರಿ ಕಲಿಯಂತ ಜಾಗದಲ್ಲಿದ್ದೀವಿ. ಇವಾಗ ಬನ್ನಿ ಅಮ್ಮನ ದೇವಸ್ಥಾನ ಗುಡ್ಡ ಹತ್ತಾನ. ನೋಡಿ ಫ್ರೆಂಡ್ಸ್, ಇದೆಲ್ಲ ಕಾಣ್ತಾ ಇದೆ, ಇದೆಲ್ಲ ಅಲ್ಲಿ ಕಾರುಗಳಾಗಲಿ ವೆಹಿಕಲ್ ಪಾರ್ಕಿಂಗ್ ಮಾಡ್ತಾ ಇದ್ದಾರೆ ಅಲ್ಲೆಲ್ಲ. ಇದೆಲ್ಲ ಗುಡ್ಡ. ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ, ಪ್ರತಿಯೊಂದು ಮೆಟ್ಲಿಗೂ ಕೂಡ ಅರಿಶಿನ ಕುಂಕುಮ ಹಚ್ತಾರೆ. ಭಕ್ತರು ಅವ್ರು ಏನಾದರೂ ಹರಕೆ ಮಾಡ್ಕೊಂಡಾಗ ಆ ಒಂಥರ ಅವರ ಹರಕೆ ತೀರಿಸೋ ಮುಖಾಂತರ ಆ ಥರ ಪಾದಗಳಿಗೆಲ್ಲ ಹಚ್ಕೊಂಡ ಹೋಗ್ತಾರೆ ಅರಿಶಿನ ಕುಂಕುಮನ. ಅದೊಂಥರ ದೇವಿ ಭಕ್ತಿ. ಇದು ನಿಮ್ಗೆ ತೋರಿಸ್ತಿರೋದು ಆನೆ ಹೊಂಡ ಅಂತೇಳಿ. ಇಲ್ಲಿ ದೇವಿ ಬ್ರಾಹ್ಮಿ ಮುಹೂರ್ತದಲ್ಲಿ ಬಂದು ಸ್ನಾನ ಮಾಡಿ ಮಡಿಯಿಂದ ಸನ್ನಿಧಾನಕ್ಕೆ ಹೋಗ್ತಾಳಂತ ಒಂದು ಹಿಂದಿನ ಕಾಲದಿಂದನೂ ಒಂದು ಪುರಾವೆ ಇದ್ದಾವೆ. ಆಮೇಲೆ ಒಂದು ದೃಢವಾದ ನಂಬಿಕೆ ಇದೆ. ಬನ್ನಿ ಆ ಜಾಗ ತೋರಿಸ್ತೀನಿ ನಿಮಗೆ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೇ ಆನೆ ಹೊಂಡ ಅಂತ ಹೇಳ್ತಾರೆ. ಇಲ್ಲಿ ದೇವಿ ಬಂದು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಬಂದು ಈ ಒಂದು ಹೊಂಡದಲ್ಲಿ ಸ್ನಾನ ಮಾಡಿ ಮಡಿಯಿಂದ ಸನ್ನಿಧಾನಕ್ಕೆ ಹೋಗ್ತಾಳಂತಂದು ಒಂದು ಲೋಕಾರೂಢಿ ಇದೆ. ಹಾಗೂ ಒಂದು ದೃಢವಾದ ನಂಬಿಕೆಯನ್ನು ಭಕ್ತರೆಲ್ಲರೂ ಹೊಂದಿದ್ದಾರೆ. ಇಲ್ಲೆಲ್ಲ ಅಲ್ಲಿರೋಂಥ ಜನಗಳೆಲ್ಲ ದೇವದಾಸಿಗಳು ಅವ್ರದ್ದಾದಂಥ ದೇವಿಯ ಒಂದು ಪಡ್ಲಿಕೆ ಆಗಲಿ ಮೂರ್ತಿ ಆಗಲಿ ಏನೋ ಒಂದು ದೇವಿ ದೇಸಿಗಳು ತಗೊಂಬರೋಲ್ಲ, ಅದನ್ನು ಈ ಹೊಂಡದಲ್ಲಿರುವಂಥ ನೀರಿನಿಂದ ಸ್ನಾನ ಮಾಡಿಸಿ ದೇವಿಗೆ ಮತ್ತೆ ಅಲಂಕಾರ ಮಾಡಿಕೊಂಡು ಅಲ್ಲಿ ದೇವಿಗೆ ಆದಂಥ ಇಷ್ಟವಾದಂಥ ಒಂದು ರೊಟ್ಟಿ ಬುತ್ತಿ ಅನ್ನ ಅಂತಂದು ದೇವಿ ಪ್ರಿಯವಾದ ಒಂದು ಪ್ರಸಾದವನ್ನು ಇಟ್ಟು ಪೂಜೆ ಮಾಡಿಕೊಂಡು ಅಲ್ಲಿಂದ ಸನ್ನಿಧಾನಕ್ಕೆ ದೇವಿ ದರ್ಶನಕ್ಕೆ ಹೋಗ್ತಾರೆ. ಬನ್ನಿ ಆ ಜಾಗಕ್ಕೆ ಹೋಗಿ ನೋಡೋಣ. ಕಲಿಯುಗದಲ್ಲಿ ಶಿವರಾಯಪ್ಪ ಎಂಬುವರ ಹಸು ದಿನನಿತ್ಯ ಹುತ್ತಕ್ಕೆ ಹಾಲು ಬಿಡುತ್ತಿತ್ತು. ಇದರ ಬಗ್ಗೆ ದಿಗ್ಭ್ರಮೆಗೊಂಡ ಶಿವಪ್ಪರಾಯನು ಹಸುವಿನಿಂದ ಹೋದಾಗ ನಿಜ ಸತಿ ಕಂಡು ದೇವಿಯನ್ನು ಸ್ಮರಿಸಿ ದಿನನಿತ್ಯ ದೇವಿ ಪೂಜೆಗೈಯುತ್ತಾನೆ. ಆಗ ಶಿವರಾಯಪ್ಪನಿಗೆ ಗಂಡು ಮಗು ಜನಿಸುತ್ತದೆ. ಶಿವರಾಯಪ್ಪನು ಮಗನೊಂದಿಗೆ ದೇವಿ ಪೂಜೆ ಸಲ್ಲಿಸುತ್ತಾನೆ. ದೇವಿಗೆ ಪೂಜೆಗೈಯುತ್ತಿರುವಾಗ ಧೂಪದ ಕೆಂಡವನ್ನು ಮರೆತು ಬರುತ್ತಿರುತ್ತಾರೆ. ಮನೆಗೆ ಬರುವ ಅಷ್ಟರಲ್ಲಿ ದೇವಿಯು ಶಿವಪ್ಪರಾಯನ ಮಗನನ್ನು ನುಂಗಿ ಶಿಲಾರೂಪವಾಗಿ ನಿಂತಿರುತ್ತಾಳೆ. ಶಿವರಾಯಪ್ಪನು ಹತಾಶೆಯ ಕೋಪದಲ್ಲಿ ಮನೆಗೆ ಬಂದು ರಾತ್ರಿ ಮಲಗಿರುವ ಸಮಯದಲ್ಲಿ ದೇವಿಯು ಕನಸಿನಲ್ಲಿ ಬಂದು, ನಿನ್ನ ಮಗನ ಕೋಲಾಹಲ ಎಂಬ ಸಿದ್ಧರ ಗುರುವಿನ ಅಂಶವಿತ್ತು, ಆದ್ದರಿಂದ ಅವನ ಸಂಹಾರ ಆಯಿತು. ಆಗ ಶಿವರಾಯಪ್ಪನು ಮತ್ತೆ ಪೂಜೆಗೆ ಬರಲು ಒಪ್ಪಿ ಪೂಜೆಗೆ ಪ್ರತಿನಿತ್ಯ ನರಬಲಿ ಕೊಡಲು ತಿಳಿಸುತ್ತಾಳೆ. ಶಿವರಾಯಪ್ಪನು ನರಬಲಿ ಕೊಡಲು ಸಾಧ್ಯವಿಲ್ಲ ಎಂದು, ನೀನು ಶಾಂತವಾಗು ಎಂದು ಹೇಳುತ್ತಾನೆ. ನೀನು ಶಾಂತರೂಪ ಆದರೆ ಮಾತ್ರ ನಾನು ನಿನಗೆ ಪೂಜೆ ಸಲ್ಲಿಸುವುದೆಂದು ಹೇಳಿದಾಗ ನನಗೆ ನರರ ದರ್ಶನ ಆಗಬಾರದು. ನನ್ನ ತಂಗಿ ಕಾಳಿಕಾ ದೇವಿಯನ್ನು ನನ್ನ ಮುಂದೆ ಪ್ರತಿಷ್ಠಾಪನೆ ಮಾಡಿ ಎಂದು ಹೇಳಿ ನಂತರ ಶಿವರಾಯಪ್ಪ ಅವರ ಅದೇ ರೀತಿಯಾಗಿ ಪೂಜಿಸುತ್ತಾ ಬಂದರು. ಈಗಲೂ ಸಹ ದಿನನಿತ್ಯ ಪೂಜೆಯು ಉಚ್ಚಿಂಗಮ್ಮ ಮತ್ತು ಕಾಳಿಕಾ ದೇವಿ ಎರಡೂ ದೇವತೆಗಳಿಗೂ ಅಲಂಕಾರ ಸಮೇತ ಪೂಜಾ ಕಾರ್ಯಕ್ರಮವನ್ನು ಇಂದಿನಿಂದಲೂ ಸಹ ಮತ್ತು ಈಗಲೂ ಸಹ ನಡೀತಾ ಇದೆ. ಇದು ಉಚ್ಚಿಂಗಮ್ಮ ಯಾವ ರೀತಿ ಉದ್ಭವ ಆದ್ಲು ಅನ್ನೋ ಒಂದು ಕತೆ ಇಂದಿನಿಂದನೂ ಹೇಳ್ತಾ ಇದ್ದಾರೆ.
ಪೊರೆದ ಮಹಿಮೆಯ ಸಾರಿ ಧನ್ಯವಾಯಿತು ಜನ್ಮ ಎನ್ನುತ್ತಲಿಹರು. ಭಕ್ತಿ ಶಿಖರದ ಶಕ್ತಿ ದೇವಿಗೆ ಹೂಮಲ್ಲೆ ಮಾಲೆಯ ಹೆಣೆದು ತಂದರು. ಕೊಡವ ಹೊತ್ತ ಜೋಗತಿಯರು ನಿನ್ನ ಮಹಿಮೆ ಹಾಡಿ ಹೊಗಳುತ್ತಲಿಹರು. ಮಂಗಳವಾರದ ಮುತ್ತೈದೆ ಗಣವು ಕರವ ಮುಗಿದು ನಿನ್ನ ಬೇಡುತ್ತಲಿಹರು. ಮಂಗಳ ರೂಪಿಯ ಭಂಡಾರ ಹಚ್ಚುತ್ತ ಉಚ್ಚಂಗಿ ಮಾತೆಗೆ ಉಧೋ ಎನ್ನುವರು. ವಿಧ ವಿಧ ಅಭಿಷೇಕ ಗೈವರು ದೇವಿಗೆ ನವವಿಧ ಪೂಜೆ ಗೈವರು.